ಮತ್ತೆ ಆ ಜಂಗ್ಲಿ ಕತೆ? ಅವನೊಬ್ಬ ಜಗಮೊಂಡ, ಸಿಕ್ದವ್ರನ್ನ ಸೀಳೋ ನರರೂಪದ ರಾಕ್ಷಸ. ಅವನ್ನ ಹೊಡಿಬೇಕು ಅಂದರೆ ಒಬ್ಬ ಬಂಡೆ ಸೀಳೋ ಟೆರರೇ ಬೇಕು. ಅಂಥವ್ರು ಯಾರಿದ್ದಾರೆ? ರಾಬರ್ಟ್. ಅವನು ನಟೋರಿಯಸ್ ಕ್ರಿಮಿನಲ್ಸ್ ಇರೋ ಸೆಲ್ಲಲ್ಲಿದ್ದಾನೆ. ಅವನೊಂಥರ ಮೈಂಡ್ ಗೇಮಲ್ಲಿ ಚಕ್ರವರ್ತಿ. ಚಾಲೆಂಜಲ್ಲೇ ಕಿಕ್ ಕೊಡೋ ಫೈಟರ್. ಬಿಟ್ರೆ ಆ ಜಂಗ್ಲಿನ ಕಣ್ಣಲ್ಲೇ ಗಿರ 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 ಅನ್ಸ್ಬಿಡ್ತಾನೆ. ಅವನಿದಕ್ಕೆ ನಮ್ಮ ಮಾತು ಕೇಳ್ತಾನ? ದುಡ್ಡು ಬಿಟ್ರೆ ಅವನು ಯಾರ ಮಾತು ಕೇಳಲ್ಲ. ಅವನಿಗೆ ನನ್ನವರು ತನ್ನವರು ಅಂತ ಯಾರೂ ಇಲ್ಲ. ನಾನು ನಂದು ಅಂದ್ರೆ ಅವನು ಯಾವುದನ್ನೂ ಬಿಡಲ್ಲ. ಅವನು ವ್ಯವಹಾರ ಅಂದ್ರೆ ಕತ್ತಿ ತರ ಶಾರ್ಪ್. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಅವನು ಒಳಗಿರೋ ವಿಲನ್ಗಳಿಗೆಲ್ಲ ರಿಯಲ್ ಹೀರೋ. ರಾಬರ್ಟ್, ನೀನು ಹೆಲ್ಪ್ ಮಾಡ್ತೀಯ ಅಂತ ತುಂಬಾ ನಂಬಿಕೆ ಇಟ್ಕೊಂಡ್ ಬಂದಿದ್ದೀನಿ. ನಂಬಿಕೆ ಇಟ್ಕೊಂಡೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ, ಆದ್ರೆ ಅಲ್ಲೊಂದು ಉಂಡಿನೂ ಇರುತ್ತೆ. ದುಡ್ಡಿಗೆ ಮೋಸ ಆಗಲ್ಲ. ಆದ್ರೆ ನೀನು ಆ ಜಂಗ್ಲಿನ ಹೊಡೆದು ಹಾಸ್ಪಿಟ್ಲಿಗೆ ಹಾಕಬೇಕು. ಕಾರಣ? ವಯಸ್ಸಿಗೆ ಮೀರಿದ ರಿಸ್ಕ್ ತಗೋತಾ ಇದ್ದೀರಾ. ನಿಮ್ ಖುಷಿ, ನನ್ಗೇನು ಆಗ್ಬೇಕಾಗಿಲ್ಲ. ನನ್ನ ಅಕೌಂಟ್ ಫುಲ್ ಆದ್ರೆ ನಿಮ್ ರೂಟ್ ಕ್ಲಿಯರ್ ಆಗುತ್ತೆ. ಎಷ್ಟು? 2 ಲಕ್ಷ. ಸ್ವಲ್ಪ ಕಮ್ಮಿ ಆಗಲ್ವಾ? ಬೇಡ 2ಕ್ಕೆ ಫಿಕ್ಸ್ ಮಾಡ್ಕೊಳ್ಳೋಣ. ಬ್ಯಾಂಕಿಗೆ ದುಡ್ಡು ಕಟ್ತೀಯಾ? ಇಲ್ಲ ಸರ್. ಯಾಕೆ? ದುಡ್ಡೇನು ಅರೇಂಜ್ ಆಗಿದೆ. ಸ್ಟ್ರೈಕ್ ಇರೋದ್ರಿಂದ ಬ್ಯಾಂಕ್ 2 ದಿನ ರಜಾ. ದುಡ್ಡು ಕೊಟ್ಟಿಲ್ಲ ಅಂತ ರಾಬರ್ಟ್ ನಮ್ ಕೆಲಸ ಮಾಡಂಗಿಲ್ರಿ. ಹಿಂಗೆ ಬಿಟ್ರ ನಮ್ ಪ್ಲಾನ್ ಫೇಲ್ ಆಗ್ತೈತಿ. ಅದಕ್ಕ ಆ ಜಂಗ್ಲಿನ ನಾನಾ ಹೊಡಿತೀನಿ. ನಿನಗೇನು ಹುಚ್ಚ? ಬೇಡ. ಸೊಲ್ಯೂಷನ್ ನಮ್ಮ ಹತ್ರ ಇಟ್ಕೊಂಡು ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ರಿ ಗುರುಜಿ. ನನಗೆ ಅವನ್ ವೀಕ್ನೆಸ್ ಗೊತ್ತಿಲ್ಲ, ಅವನಿಗೆ ನನ್ನ ಕೆಪಾಸಿಟಿ ಗೊತ್ತಿಲ್ಲ. ಸಾವು ಕಣ್ ಮುಂದೆ ಬಂದಾಗ ಬದುಕೋ ಛಲ ಇರೋನ್ ಮಾತ್ರ ಗೆಲ್ತಾನ. ಮೇರಿ ಜಾನ್ ಕಿ ರಖವಾಲಾ ಅಲ್ಲಾಹ್ ಕಿ ಕಸಮ್. ರಕ್ತಕ್ಕೆ ರಕ್ತ, ಜೀವಕ್ಕೆ ಜೀವ ಫೈಸ್ಲಾ ಆ ಖುದಾ ಮಾಡ್ತಾನ. ನಿನ್ನ ಮೇಲೆ ಅನುಮಾನ ಪಟ್ಟು ನಾನು ಬಹಳ ಸಣ್ಣವನಾಗ್ಬಿಟ್ಟೆ.